Hi friends, welcome to our channel. Today I will discussion about the great lady Florence Nightingale ಅವರ ಬಗ್ಗೆ. ಇವರು ಜನಿಸಿದ್ದು 12 ಮೇ 1820ರಲ್ಲಿ ಇಟಲಿಯ ಫ್ಲೋರೆನ್ಸ್ ಎಂಬಲ್ಲಿ ಜನಿಸಿದರು. ಶಿ ವಾಸ್ ದಿ ಫಸ್ಟ್ ಫಿಮೇಲ್ ನರ್ಸ್ ಇನ್ ದಿ ವರ್ಲ್ಡ್. ಇವರು ಬಾಲ್ಯದಿಂದಲೇ ಸೇವಾ ಮನೋಭಾವನೆಯನ್ನು ಮೈಗೂಡಿಸಿಕೊಂಡಿದ್ದರು. ಇವರು ಯಾವಾಗಲೂ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಇದ್ದರು. ಕ್ರೈಮಿಯನ್ ಯುದ್ಧ. ಈ ಯುದ್ಧವು ಫ್ರಾನ್ಸ್ ಹಾಗೂ ರಷ್ಯಾಗಳ ನಡುವೆ ನಡೆದ ಒಂದು ಭೀಕರ ಯುದ್ಧವಾಗಿತ್ತು. ಕ್ರೈಮಿಯನ್ ಯುದ್ಧದಲ್ಲಿ ಅನೇಕ ಸೈನಿಕರು ಗಾಯಗೊಳ್ಳುತ್ತಾರೆ ಹಾಗೂ ಮೃತಪಡುತ್ತಾರೆ. ಆದ ಕಾರಣ ಫ್ಲೋರೆನ್ಸ್ ಹಾಗೂ ಅವರ ತಂಡವನ್ನು ಯುದ್ಧ ಭೂಮಿಗೆ ಕರೆತಂದರು. ಇವರು ಸೈನಿಕರಿಗೆ ಚಿಕಿತ್ಸೆಯನ್ನು ಅಲ್ಲದೆ ಮಾನಸಿಕವಾಗಿ ಧೈರ್ಯವನ್ನು ತುಂಬುತ್ತಾ ಇದ್ದರು. ಇವರು ನಿರಂತರವಾಗಿ ಯುದ್ಧ ಭೂಮಿಯಲ್ಲೇ ಉಳಿದು ಸೈನಿಕರಿಗೆ ಚಿಕಿತ್ಸೆಯನ್ನು ನೀಡುತ್ತಾ ಇದ್ದರು. ಇವರು ಹಗಲು ಅಲ್ಲದೆ ರಾತ್ರಿಯೂ ಕೂಡ ಸೈನಿಕರಿಗೆ ಚಿಕಿತ್ಸೆಯನ್ನು ನೀಡುತ್ತಾ ಇದ್ದರು. ಅದಕ್ಕೆ ಇವರನ್ನು ದಿ ಲೇಡಿ ವಿತ್ ಲ್ಯಾಂಪ್ ಎಂದು ಕರೆದರು. ಇವರ ಚಿಕಿತ್ಸೆ ಹಾಗೂ ಸೇವೆಯಿಂದ ಸೈನಿಕರ ಸಾವಿನ ಸಂಖ್ಯೆ ಕಡಿಮೆಯಾಗಿತ್ತು. ಇವರು ದಿ ನೈಟ್ಯಾಂಗಲ್ ಎಂಬ ನರ್ಸಿಂಗ್ ಕಾಲೇಜನ್ನು ತೆರೆದು ಅನೇಕ ಬಡ ವಿದ್ಯಾರ್ಥಿಗಳನ್ನು ನರ್ಸಿಂಗ್ ಕಲಿಸಲು ಆಸರೆಯಾದರು. ಇವರ ಸೇವೆಯ ಗೌರವಾರ್ಥವಾಗಿ ಪ್ರತಿ ವರ್ಷವೂ ಮೇ 12ರಂದು ದಿ ವರ್ಲ್ಡ್ ನರ್ಸಿಂಗ್ ಡೇ ಎಂದು ಆಚರಿಸಲಾಗುತ್ತದೆ. ಇವರು 1910ರಂದು ನಿಧನರಾಗುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.